ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಏನು ತ್ರಿವೇಣಿ ಸಂಗಮ ಇದೆ, ಅಲ್ಲಿ ನಾಳೆ ಅಂದರೆ 10ನೇ ತಾರೀಕು, 11 ಮತ್ತು 12ನೇ ತಾರೀಕು ಕುಂಭಮೇಳ ಆಯೋಜನೆ ಮಾಡಲಾಗ್ತಿದೆ. ಇದು 13ನೇ ಕುಂಭಮೇಳ, ಪ್ರತಿ 3 ವರ್ಷಕ್ಕೊಮ್ಮೆ ನಡೀತದೆ. ಸೊ ಕಳೆದ ಬಾರಿ ಕೋವಿಡ್ ಇರೋ ಕಾರಣ ಆಗಿರಲಿಲ್ಲ, 6 ವರ್ಷ ನಂತರ ಇದಾಗ್ತಾಯಿದೆ. ಸೊ ಇದಕ್ಕೆ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುವ ಒಂದು ನಿರೀಕ್ಷೆ ಮೇರೆಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಒಂದು ಮಾರ್ಗದರ್ಶನದ ಮೇಲೆ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮುಖ್ಯವಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿಂದ ಒಂದು ಕ್ಯೂ ಸಿಸ್ಟಮಲ್ಲಿ ಜನರು ಹೋಗಿ ಅವ್ರಿಗೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಸ್ನಾನ ಆದಮೇಲೆ ಚೇಂಜಿಂಗ್ ರೂಮ್ಸ್ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿಂದು ಮತ್ತು ಸ್ಯಾನಿಟೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಎಲ್ಲ ಥರಕ್ಕೂ ಸಿದ್ಧತೆ ಮಾಡಿಕೊಂಡಿದೆ. ಸೊ ಭಕ್ತಾದಿಗಳು ಯಾವುದೇ ಭಯವಿಲ್ಲದೆ ತಾವು ನಾಳೆಯಿಂದ 3 ದಿವಸ ಕಾಲ ಬಂದು ಇಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಲು ಈ ಮುಖಾಂತರ ಆಹ್ವಾನ ನೀಡುತ್ತೇನೆ. ಇಲ್ಲ, ನಿರೀಕ್ಷೆ ಅನ್ನೋದಕ್ಕಿಂತ ನಾವು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದರೂ ಅದಕ್ಕೆ ಅನುಗುಣವಾಗಿ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಸೊ ಸಿನ್ಸ್ ಕಳೆದ ಬಾರಿ ಆಗಿರಲಿಲ್ಲ, 6 ವರ್ಷದ ನಂತರ ಈ ಬಾರಿ ಆಗೋದ್ರಿಂದ ಭಕ್ತಾದಿಗಳು ಜಾಸ್ತಿ ಬರುವ ನಿರೀಕ್ಷೆ ಇದೆ. ಸೊ ಹೆಚ್ಚಿನ ಭಕ್ತಾದಿಗಳ ಒಂದು ನಿರೀಕ್ಷೆ ಮೇರೆಗೆ ಅದರ ಅನುಗುಣವಾಗಿ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಳ್ತಾ ಇದೆ. ಇಲ್ಲ, ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಹಲವಾರು ಮಠಗಳು ಇದ್ದಾವೆ ಮತ್ತು ಭಕ್ತಾದಿಗಳು ಅವರೇ ಸಹ ಬರುವ ಭಕ್ತಾದಿಗಳಿಗೆ ಊಟ ಅವರೇ ನೀಡುವಂಥ ವ್ಯವಸ್ಥೆ ಮಾಡಿದೆ. ಸರ್ಕಾರದಿಂದ ಊಟದ ವ್ಯವಸ್ಥೆ ಯಾವುದೂ ಮಾಡ್ತಾಯಿಲ್ಲ. ಮಠದಲ್ಲಿ ಎಲ್ಲ ಫ್ರೀ ಊಟದ ವ್ಯವಸ್ಥೆ ಇದೆ ಮತ್ತು ದಾನಿಗಳು ಸಹ ಅವ್ರದ್ದೇ ಊಟದೊಂದು ಇಟ್ಕೊಂಡಿದ್ದಾರೆ. ಫುಡ್ ಕ್ವಾಲಿಟಿ ಟೆಸ್ಟಿಂಗ್ ಮಾತ್ರ ನಮ್ಮ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಅದ್ರ ಬಗ್ಗೆ ಇಲ್ಲಿ ತನಕ ನಮಗೆ ಅದ್ರ ಬಗ್ಗೆ ಮಾಹಿತಿ ಯಾವುದೂ ಬಂದಿಲ್ಲ. ಅಲ್ಲ, ವ್ಯವಸ್ಥೆ ಎಲ್ಲದೂ ಸಪ್ರೇಟ್ ಮಾಡಿಸ್ಕೊಂಡಿದ್ದೇವೆ, ತೊಂದರೆ ಇಲ್ಲ. ಎಲ್ಲ ಜನಾಂಗದವ್ರಿಗೆ, ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ಗೂ ಸಹ ಇಲ್ಲಿ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದೇವೆ. ಅಂತ ಯಾವುದಾದ್ರೂ ಬರುವ ಒಂದು ಮಾಹಿತಿ ಬಂದರೆ ಖಂಡಿತವಾಗಿ ಅವ್ರನ್ನ ನಾವು ಆಹ್ವಾನ ಮಾಡಿಕೊಂಡು ಅವ್ರಿಗೆ ವ್ಯವಸ್ಥೆ ಮಾಡ್ತೇವೆ. ಪಾರ್ಕಿಂಗ್ ಥರ ಇಲ್ಲ, ಪಾರ್ಕಿಂಗ್ ಹಲವಾರು ಕಡೆ ನಮ್ಮ ಪೊಲೀಸವರು ಸಹ ಆಮೇಲೆ ಮಾಹಿತಿ ಕೊಡ್ತಾರೆ. ವಿಶಾಲವಾದ ಮೈದಾನಗಳನ್ನು ಹುಡುಕಿ ಸಾವಿರಾರು ಸಂಖ್ಯೆಗಳ ವೆಹಿಕಲ್ಸ್ ಇರೋದಕ್ಕೂ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಕುಂಭಮೇಳ ನಡೀತಿರುವಂಥ ಕಾರಣ ಸಾರಿಗೆ ಬಸ್ ವ್ಯವಸ್ಥೆ ಏನಾದರೂ ಮಾಡೋದು, ಹೆಚ್ಚುವರಿ ಸಾರಿಗೆ ಬಸ್? ಇಲ್ಲ, ನಮ್ಮ ಅಬ್ವಿಯಸ್ಲಿ ಡಿಮ್ಯಾಂಡ್ ಅನುಗುಣವಾಗಿ KSRTC ಅವರು ಹಲವಾರು ನಗರಗಳಿಂದ ಟಿ ನರಸೀಪುರಕ್ಕೆ ಅವರು ಬಸ್ಸಿನ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಅದೇ ರೀತಿ ನರಸೀಪುರದಲ್ಲೂ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ಹೋಗೋದಕ್ಕೂ ಭಕ್ತಾದಿಗಳಿಂದ ಡಿಮ್ಯಾಂಡ್ ಇರೋದರಿಂದ ಅದಕ್ಕೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಉಚಿತ ಬಸ್ಸು ಟೌನಲ್ಲಿ ಓಡಾಡೋದಕ್ಕೆ, ಒಂದು ಕಡೆಯಿಂದ ಒಂದು ಘಾಟಿಂದ ಇನ್ನೊಂದು ಘಾಟಿಗೆ ಅಥವಾ ಈ ಕಡೆ ಸೈಡ್ ದೇವಸ್ಥಾನದಿಂದ ಆ ಕಡೆ ನದಿ ಆ ಕಡೆ ಸೈಡ್ ಹಲವಾರು ಬೇರೆ ದೇವಸ್ಥಾನ ಇದೆ, ಅಲ್ಲಿ ಓಡಾಡೋದಕ್ಕೆ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದೇವೆ. ಬೇರೆ ಶಾಲೆಗಳಿಗೆ 12ನೇ ತಾರೀಕು ಮಾತ್ರ ಇಲ್ಲಿ ನರಸೀಪುರ ಒಂದು ಟೌನ್ನ ಜನರ ಒಂದು ಡಿಮ್ಯಾಂಡ್ ಇತ್ತು, ನಾವು ಸಹ ಇದರಲ್ಲಿ ಭಾಗವಹಿಸಬೇಕು ಅನ್ನೋ ಆ ಕಾರಣಕ್ಕಾಗಿ 12ನೇ ತಾರೀಕು ಶಾಲಾ ಕಾಲೇಜುಗಳಿಗೆ ನರಸೀಪುರ ಟೌನ್ ನರಸೀಪುರ ಟೌನ್ ವ್ಯಾಪ್ತಿಗೆ ರಜೆ ಘೋಷಿಸಲಾಗಿದೆ. ಇಲ್ಲ, ಸ್ವಚ್ಛತೆ ಇವತ್ತಿಂದ ಎಕ್ಸ್ಟ್ರಾ ಟೀಮ್ಸ್ ಪುರಸಭೆ ವತಿಯಿಂದ ಪ್ರತಿದಿನ 180 ಜನರನ್ನು ಔಟ್ಸೋರ್ಸಲ್ಲಿ ತೆಗೆದುಕೊಂಡಿದ್ದೀವಿ. ಎಲ್ಲ ಘಾಟ್ಗಳಲ್ಲೂ ಪ್ರತಿ ಶಿಫ್ಟಲ್ಲೂ ಜನರು ಇರೋ ರೀತಿಯಲ್ಲಿ ಇವತ್ತಿನ್ನೂ ಈಗ ಡಿಪ್ಲಾಯ್ ಆಗ್ತಾ ಇದ್ದಾರೆ. ಸಂಜೆ ಒಳಗೆ ಎಲ್ಲ ಸ್ವಚ್ಛತೆನೂ ಆಗಿ ನಾಳೆಯಿಂದ ಭಕ್ತಾದಿಗಳನ್ನ ಬರಮಾಡಿಕೊಳ್ಳೋದಕ್ಕೆ ಸಕಲ ಸಿದ್ಧತೆ ಆಗುತ್ತೆ. 11ನೇ ತಾರೀಕು ಸಂಜೆ 6:30 7 ಗಂಟೆ ಒಳಗೆ ಗಂಗಾ ಆರತಿ ಇಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ. 11ನೇ ತಾರೀಕು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು 3 ವೇದಿಕೆಯಲ್ಲಿ ನಡೀತಾ ಇದೆ. ಒಂದು ಇಲ್ಲಿ ನಿಂತಿರೋ ಒಂದು ಮಹಾಸಭಾನ, ಇನ್ನು ಅದೇ ರೀತಿ ಇನ್ನೆರಡು ವೇದಿಕೆಯನ್ನು ಮಾಡಿದ್ದೇವೆ. ಈ ಟೈಮು ನಾವು ಪ್ರಯಾರಿಟಿ ಇಲ್ಲಿ ನರಸೀಪುರ ಮತ್ತು ಮೈಸೂರು ಜಿಲ್ಲೆಯ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇಲ್ಲ, ನಾವು ಇನ್ವಿಟೇಷನ್ ಕೊಡೋದು ಎಲ್ಲ ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರು ಕೊಡೋದಿತ್ತು ಎಲ್ಲರೂ ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ಮಠಾಧೀಶರಿಗೂ ಸಹ ಆಹ್ವಾನ ಹೋಗಿದೆ, ಯಾರು ಬರ್ತಾರೆ ಅನ್ನೋದು ಅವತ್ತಿನ ದಿವಸ. ವಯೋವೃದ್ಧರು ಮತ್ತು ಅಂಗವಿಕಲರು ಅವರು ಕೂಡ ಪುಣ್ಯಸ್ಥಾನದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ, ಅವ್ರಿಗೆ ಯಾವ ರೀತಿ ವ್ಯವಸ್ಥೆ? ಇಲ್ಲ, ಖಂಡಿತ ಕೆಲವೊಂದು ಕರ್ಕೊಂಡು ಹೋಗೋಕ್ಕೆ ನಾವು ಬಗೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೇವೆ. ತುಂಬ ವಯಸ್ಸಾದವರು ಅಥವಾ ಅಂಗವಿಕಲರು ಬಂದರೆ ಅವ್ರನ್ನ ನಾವು ಸ್ಪೆಷಲಾಗಿ ಕರ್ಕೊಂಡೋಗಿ ಮಾಡಿಸ್ಕೊಂಡು ವಾಪಸ್ ತರೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. ಮೈಸೂರು ಜಿಲ್ಲೆಯ ಟಿ ನರಸೀಪುರ ಪಟ್ಟಣದಲ್ಲಿ ಏನು ತ್ರಿವೇಣಿ ಸಂಗಮ ಇದೆ, ಅಲ್ಲಿ ನಾಳೆ ಅಂದರೆ 10ನೇ ತಾರೀಕು, 11 ಮತ್ತು 12ನೇ ತಾರೀಕು ಕುಂಭಮೇಳ ಆಯೋಜನೆ ಮಾಡಲಾಗ್ತಿದೆ. ಇದು 13ನೇ ಕುಂಭಮೇಳ, ಪ್ರತಿ 3 ವರ್ಷಕ್ಕೊಮ್ಮೆ ನಡೀತದೆ. ಸೊ ಕಳೆದ ಬಾರಿ ಕೋವಿಡ್ ಇರೋ ಕಾರಣ ಆಗಿರಲಿಲ್ಲ, 6 ವರ್ಷ ನಂತರ ಇದಾಗ್ತಾಯಿದೆ.
ಸೊ ಇದಕ್ಕೆ ಹೆಚ್ಚಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರುವ ಒಂದು ನಿರೀಕ್ಷೆ ಮೇರೆಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಒಂದು ಮಾರ್ಗದರ್ಶನದ ಮೇಲೆ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ. ಮುಖ್ಯವಾಗಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿಂದ ಒಂದು ಕ್ಯೂ ಸಿಸ್ಟಮಲ್ಲಿ ಜನರು ಹೋಗಿ ಅವ್ರಿಗೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಸ್ನಾನ ಆದಮೇಲೆ ಚೇಂಜಿಂಗ್ ರೂಮ್ಸ್ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿಂದು ಮತ್ತು ಸ್ಯಾನಿಟೇಷನ್ ಆಸ್ಪೆಕ್ಟ್ ಆಗಿರ್ಬೋದು, ಎಲ್ಲ ಥರಕ್ಕೂ ಸಿದ್ಧತೆ ಮಾಡಿಕೊಂಡಿದೆ. ಸೊ ಭಕ್ತಾದಿಗಳು ಯಾವುದೇ ಭಯವಿಲ್ಲದೆ ತಾವು ನಾಳೆಯಿಂದ 3 ದಿವಸ ಕಾಲ ಬಂದು ಇಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸಲು ಈ ಮುಖಾಂತರ ಆಹ್ವಾನ ನೀಡುತ್ತೇವೆ. ಇಲ್ಲ, ನಿರೀಕ್ಷೆ ಅನ್ನೋದಕ್ಕಿಂತ ನಾವು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದರೂ ಅದಕ್ಕೆ ಅನುಗುಣವಾಗಿ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಸೊ ಸಿನ್ಸ್ ಕಳೆದ ಬಾರಿ ಆಗಿರಲಿಲ್ಲ, 6 ವರ್ಷದ ನಂತರ ಈ ಬಾರಿ ಆಗೋದ್ರಿಂದ ಭಕ್ತಾದಿಗಳು ಜಾಸ್ತಿ ಬರುವ ನಿರೀಕ್ಷೆ ಇದೆ. ಸೊ ಹೆಚ್ಚಿನ ಭಕ್ತಾದಿಗಳ ಒಂದು ನಿರೀಕ್ಷೆ ಮೇರೆಗೆ ಅದರ ಅನುಗುಣವಾಗಿ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಳ್ತಾ ಇದೆ. ಇಲ್ಲ, ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಹಲವಾರು ಮಠಗಳು ಇದ್ದಾವೆ ಮತ್ತು ಭಕ್ತಾದಿಗಳು ಅವರೇ ಸಹ ಬರುವ ಭಕ್ತಾದಿಗಳಿಗೆ ಊಟ ಅವರೇ ನೀಡುವಂಥ ವ್ಯವಸ್ಥೆ ಮಾಡಿದೆ. ಸರ್ಕಾರದಿಂದ ಊಟದ ವ್ಯವಸ್ಥೆ ಯಾವುದೂ ಮಾಡ್ತಾ ಇಲ್ಲ. ಮಠದಲ್ಲಿ ಎಲ್ಲ ಫ್ರೀ ಊಟದ ವ್ಯವಸ್ಥೆ ಇದೆ ಮತ್ತು ದಾನಿಗಳು ಸಹ ಅವ್ರದ್ದೇ ಊಟದ ಒಂದು ಇಟ್ಕೊಂಡಿದ್ದಾರೆ. ಫುಡ್ ಕ್ವಾಲಿಟಿ ಟೆಸ್ಟಿಂಗ್ ಮಾತ್ರ ನಮ್ಮ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಅದ್ರ ಬಗ್ಗೆ ಇಲ್ಲಿ ತನಕ ನಮಗೆ ಅದ್ರ ಬಗ್ಗೆ ಮಾಹಿತಿ ಯಾವುದೂ ಬಂದಿಲ್ಲ. ಅಲ್ಲ, ವ್ಯವಸ್ಥೆ ಎಲ್ಲದೂ ಸಪ್ರೇಟ್ ಮಾಡಿಸ್ಕೊಂಡಿದ್ದೇವೆ, ತೊಂದರೆ ಇಲ್ಲ. ಎಲ್ಲ ಜನಾಂಗದವ್ರಿಗೆ, ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ಗೂ ಸಹ ಇಲ್ಲಿ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದೇವೆ. ಅಂತ ಯಾವುದಾದ್ರೂ ಬರುವ ಒಂದು ಮಾಹಿತಿ ಬಂದರೆ ಖಂಡಿತವಾಗಿ ಅವ್ರನ್ನ ನಾವು ಆಹ್ವಾನ ಮಾಡಿಕೊಂಡು ಅವ್ರಿಗೆ ವ್ಯವಸ್ಥೆ ಮಾಡ್ತೇವೆ. ಪಾರ್ಕಿಂಗ್ ಥರ ಎಲ್ಲೆಲ್ಲ ಇಲ್ಲ, ಪಾರ್ಕಿಂಗ್ ಹಲವಾರು ಕಡೆ ನಮ್ಮ ಪೊಲೀಸವರು ಸಹ ಆಮೇಲೆ ಮಾಹಿತಿ ಕೊಡ್ತಾರೆ. ವಿಶಾಲವಾದ ಮೈದಾನಗಳನ್ನು ಹುಡುಕಿ ಸಾವಿರಾರು ಸಂಖ್ಯೆಗಳ ವೆಹಿಕಲ್ಸ್ ಇರೋದಕ್ಕೂ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ. ಕುಂಭಮೇಳ ನಡೀತಿರುವಂಥ ಕಾರಣ ಸಾರಿಗೆ ಬಸ್ ವ್ಯವಸ್ಥೆ ಏನಾದರೂ ಮಾಡೋದು, ಹೆಚ್ಚುವರಿ ಸಾರಿಗೆ ಬಸ್? ಇಲ್ಲ, ನಮ್ಮ ಅಬ್ವಿಯಸ್ಲಿ ಡಿಮ್ಯಾಂಡ್ ಅನುಗುಣವಾಗಿ KSRTC ಅವರು ಹಲವಾರು ನಗರಗಳಿಂದ ಟಿ ನರಸೀಪುರಕ್ಕೆ ಅವರು ಬಸ್ಸಿನ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಅದೇ ರೀತಿ ನರಸೀಪುರದಲ್ಲೂ ಒಂದು ದೇವಸ್ಥಾನದಿಂದ ಇನ್ನೊಂದು ದೇವಸ್ಥಾನ ಹೋಗೋದಕ್ಕೂ ಭಕ್ತಾದಿಗಳಿಂದ ಡಿಮ್ಯಾಂಡ್ ಇರೋದರಿಂದ ಅದಕ್ಕೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಉಚಿತ ಬಸ್ಸು ಟೌನಲ್ಲಿ ಓಡಾಡೋದಕ್ಕೆ, ಒಂದು ಕಡೆಯಿಂದ ಒಂದು ಘಾಟಿಂದ ಇನ್ನೊಂದು ಘಾಟಿಗೆ ಅಥವಾ ಈ ಕಡೆ ಸೈಡ್ ದೇವಸ್ಥಾನದಿಂದ ಆ ಕಡೆ ನದಿ ಆ ಕಡೆ ಸೈಡ್ ಹಲವಾರು ಬೇರೆ ದೇವಸ್ಥಾನ ಇದೆ, ಅಲ್ಲಿ ಓಡಾಡೋದಕ್ಕೆ ಉಚಿತವಾಗಿ ಬಸ್ ವ್ಯವಸ್ಥೆ ಮಾಡಿದ್ದೇವೆ. ಬೇರೆ ಶಾಲೆಗಳಿಗೆ 12ನೇ ತಾರೀಕು ಮಾತ್ರ ಇಲ್ಲಿ ನರಸೀಪುರ ಒಂದು ಟೌನ್ನ ಜನರ ಒಂದು ಡಿಮ್ಯಾಂಡ್ ಇತ್ತು, ನಾವು ಸಹ ಇದರಲ್ಲಿ ಭಾಗವಹಿಸಬೇಕು ಅನ್ನೋ ಆ ಕಾರಣಕ್ಕಾಗಿ 12ನೇ ತಾರೀಕು ಶಾಲಾ ಕಾಲೇಜುಗಳಿಗೆ ನರಸೀಪುರ ಟೌನ್ ನರಸೀಪುರ ಟೌನ್ ವ್ಯಾಪ್ತಿಗೆ ರಜೆ ಘೋಷಿಸಿದ್ದಾರೆ. ಸ್ವಚ್ಛತೆ ಬಗ್ಗೆ ಏನು ಹೇಳ್ತೀರಿ ಸರ್? ಸುಮಾರು ನೋಡ್ಕೊಬಂದ್ರಿ ಅಲ್ಲೆಲ್ಲ ಹಾಗೆ ಕಸ ಇಲ್ಲ, ಸ್ವಚ್ಛತೆ ಇವತ್ತಿಂದ ಎಕ್ಸ್ಟ್ರಾ ಟೀಮ್ಸ್ ಪುರಸಭೆ ವತಿಯಿಂದ ಪ್ರತಿದಿನ 180 ಜನರನ್ನು ಔಟ್ಸೋರ್ಸಲ್ಲಿ ತೆಗೆದುಕೊಂಡಿದ್ದೀವಿ. ಎಲ್ಲ ಘಾಟ್ಗಳಲ್ಲೂ ಪ್ರತಿ ಶಿಫ್ಟಲ್ಲೂ ಜನರು ಇರೋ ರೀತಿಯಲ್ಲಿ ಇವತ್ತಿನ್ನೂ ಈಗ ಡಿಪ್ಲಾಯ್ ಆಗ್ತಾ ಇದ್ದಾರೆ. ಸಂಜೆ ಒಳಗೆ ಎಲ್ಲ ಸ್ವಚ್ಛತೆನೂ ಆಗಿ ನಾಳೆಯಿಂದ ಭಕ್ತಾದಿಗಳನ್ನ ಬರಮಾಡಿಕೊಳ್ಳೋದಕ್ಕೆ ಸಕಲ ಸಿದ್ಧತೆ ಆಗುತ್ತೆ. 11ನೇ ತಾರೀಕು ಸಂಜೆ 6:30 7 ಗಂಟೆ ಒಳಗೆ ಗಂಗಾ ಆರತಿ ಇಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ. 11ನೇ ತಾರೀಕು ಸಂಜೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು 3 ವೇದಿಕೆಯಲ್ಲಿ ನಡೀತಾ ಇದೆ. ಒಂದು ಇಲ್ಲಿ ನಿಂತಿರೋ ಒಂದು ಮಹಾಸಭೆನ, ಇನ್ನು ಅದೇ ರೀತಿ 2 ವೇದಿಕೆಯನ್ನು ಮಾಡಿದ್ದೇವೆ. ಈ ಟೈಮು ನಾವು ಪ್ರಯಾರಿಟಿ ಇಲ್ಲಿ ನರಸೀಪುರ ಮತ್ತು ಮೈಸೂರು ಜಿಲ್ಲೆಯ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇಲ್ಲ, ನಾವು ಇನ್ವಿಟೇಷನ್ ಕೊಡೋದು ಎಲ್ಲ ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರು ಕೊಡೋದಿತ್ತು ಎಲ್ಲರೂ ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲ ಮಠಾಧೀಶರಿಗೂ ಸಹ ಆಹ್ವಾನ ಹೋಗಿದೆ. ಯಾರು ಬರ್ತಾರೆ ಅನ್ನೋದು ಅವತ್ತಿನ ದಿವಸ. ವಯೋವೃದ್ಧರು ಮತ್ತು ಅಂಗವಿಕಲರು ಅವರು ಕೂಡ ಪುಣ್ಯಸ್ಥಾನದಲ್ಲಿ ಭಾಗಿಯಾಗುವಂಥ ಸಾಧ್ಯತೆ ಇದೆ, ಅವ್ರಿಗೆ ಯಾವ ರೀತಿ ವ್ಯವಸ್ಥೆ? ಇಲ್ಲ, ಖಂಡಿತ ಕೆಲವೊಂದು ಕರ್ಕೊಂಡು ಹೋಗೋಕ್ಕೆ ನಾವು ಬಗೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೇವೆ. ತುಂಬ ವಯಸ್ಸಾದವರು ಅಥವಾ ಅಂಗವಿಕಲರು ಬಂದರೆ ಅವ್ರನ್ನ ನಾವು ಸ್ಪೆಷಲಾಗಿ ಕರ್ಕೊಂಡೋಗಿ ಮಾಡಿಸ್ಕೊಂಡು ವಾಪಸ್ ತರೋಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ.